ಮುಂದಿನ ಸುದ್ದಿಗೆ ಹೋಗೋಣ. ನವೆಂಬರ್ ಕ್ರಾಂತಿಯ ಬಗ್ಗೆ ಮಾತನಾಡದೆ ನ್ಯೂಸ್ ಅವರನ್ನು ಮುಗಿಸಿದರೆ ಮೆಚ್ಚನ ಪರಮಾತ್ಮನು ಅಂತ. ನವೆಂಬರ್ ಶುರುವಾಗಿದೆ. ಕ್ರಾಂತಿ ಆಗತ್ತೋ ಬಿಡುತ್ತೋ ಕಾಲ ಹೇಳ್ಬೇಕದನ್ನು. ಕ್ಯಾಬಿನೆಟ್ ರೀಶಫಲ್ಲ, 10 ಜನ 15 ಜನನ ಕೈ ಬಿಟ್ಟು ಹೊಸಬರನ್ನು ತಗೊಂಡ್ಬಿಡ್ತಾರ, ಮುಖ್ಯಮಂತ್ರಿಯ ಬದಲಾವಣೆನ? ಕಾಲವೇ ಉತ್ತರಿಸಬೇಕಾದ ಪ್ರಶ್ನೆ. ಡಿ ಕೆ ಶಿವಕುಮಾರು, ಡಿ ಕೆ ಸುರೇಶ್ ಅವರು ನೋಡಿ, ಅಂದರೆ ಸಿದ್ದರಾಮಯ್ಯನವರ ಬೆಂಬಲಿಗರಿಗಿಂತಲೂ ಒಂದು ಹೆಜ್ಜೆ ಮುಂದೆ ಹೋಗಿ ಸಿದ್ದರಾಮಯ್ಯನವರ ಪರವಾಗಿ ಸ್ಟೇಟ್ಮೆಂಟ್ ಕೊಡ್ತಾರೆ ಅವರು. ಕೊಡದೆ ಏನ್ರಿ, ಮಾಧ್ಯಮಗಳ ಮುಂದೆ ಸಿದ್ದರಾಮಯ್ಯನವ್ರ ವಿರುದ್ಧ ತೊಡೆ ತಟ್ಟಿ ಆಗಬೇಕಾದದ್ದೇನಿದೆ? ಇದನ್ನು ಬೆಣ್ಣೆಯಲ್ಲಿ ಕೂದಲು ತೆಗೆದಂಗೆ ಬಗೆಹರಿಸಿಕೊಳ್ಳಬೇಕಾದ ಸಮಸ್ಯೆ ಅನ್ನೋದು ಅಣ್ಣ ತಮ್ಮ ಇಬ್ಬರಿಗೂ ಗೊತ್ತಿದೆ ಅವರಿಗೆ. ಮಾಧ್ಯಮದ ಮುಂದೆ ಹೇಳಿಕೆ ಕೊಡುವುದರಿಂದ ಸಾಧಿಸಬಹುದಾದ ಗುರಿ ಅಲ್ಲ ಅದು. ಈ ಗುರಿ ಸಾಧನೆಗೆ ಹೈಕಮಾಂಡಿನ ಮನವೊಲಿಸುವುದೊಂದೇ ಮಾರ್ಗ. ಗುರಿ ಮುಖ್ಯಮಂತ್ರಿಯ ಸ್ಥಾನದ್ದು. ಸಿದ್ದರಾಮಯ್ಯನವರೊಂದಿಗೆ ತಿಕ್ಕಾಟ ಮಾಡಿ ಆ ಗುರಿಯನ್ನು ಸಾಧಿಸಿಕೊಂಡರೆ ಸಿಂಹಾಸನದಲ್ಲಿ ನೆಮ್ಮದಿಯಾಗಿ ಕುಳಿತುಕೊಳ್ಳುವುದಕ್ಕಾಗುವುದಿಲ್ಲ ಅನ್ನುವ ಸತ್ಯದ ಅರಿವು ಡಿ ಕೆ ಶಿವಕುಮಾರ್ ಅವರಿಗಿದೆ. 5 ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಅನ್ನೋದು ಹೇಳೋದೊಂದೇ ಬಾಕಿ ಇತ್ತು ಅವರು. ಅದು ಬಿಟ್ಟು ಉಳಿದಿದ್ದೆಲ್ಲ ಹೇಳ್ಬಿಟ್ರು. ಯಾವ ಕ್ರಾಂತಿ ರೀ? ಕ್ರಾಂತಿನೂ ಇಲ್ಲ, ಏನಿಲ್ಲ, ಬದಲಾವಣೆ ಆಗುತ್ತೆ ಅಂತ ನಾನು ಹೇಳಿದ್ದೀನ, ಸಿ ಎಂ ಹೇಳಿದಾರ? ಪಕ್ಷ ಹೆಂಗೆ ಹೇಳುತ್ತೋ ಹಂಗೆ ಕೇಳ್ಕೊಂಡು ಹೋಗ್ತೀನಿ. 5 ವರ್ಷ 10 ವರ್ಷ 15 ವರ್ಷ ಎಷ್ಟು ವರ್ಷ ಸಿ ಎಂ ಆಗಿರಬೇಕು ಅಂತ ಹೈಕಮಾಂಡ್ ಹೇಳುತ್ತೆ. ನಮಗೆ ಹೇಳಿದ ಕೆಲಸ ನಾವು ಮಾಡ್ಕೊಂಡು ಹೋಗಬೇಕು, ಪಕ್ಷದ ಚೌಕಟ್ಟು ಬಿಟ್ಟು ನಾನು ಹೋಗೋದಿಲ್ಲ ಅಂತ. ಡಿ ಕೆ ಸುರೇಶ್ ಅವರು ಏನಂದಿದ್ರು? ಸಿದ್ದರಾಮಯ್ಯನವರು ಇನ್ನೂ ಗಟ್ಟಿಮುಟ್ಟಾಗಿದ್ದಾರೆ, ಅವರು ಮುಂದಿನ ಚುನಾವಣೆಗೂ ನಿಂತ್ಕೋಬೇಕು, ಅಧಿಕಾರದಲ್ಲಿ ಇರಬೇಕು ಅವರು ಅಂತ ಎಲ್ಲ ಡಿ ಕೆ ಸುರೇಶ್ ಅವರು ಹೇಳಿದರು. ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ, ನಾಯಕತ್ವ ಬದಲಾವಣೆ ಅಂತೇನು ನಾನು ಹೇಳಿದ್ದೀನ, ಸಿ ಎಂ ಹೇಳಿದಾರ ಅಂತ. ಕುಮಾರಸ್ವಾಮಿ ಅವರು ಹೇಳಿದ್ರು, ಸಿದ್ದರಾಮಯ್ಯನವ್ರ ಸ್ವಭಾವ ನಮಗೆ ಗೊತ್ತು, ಹಾಗೆಲ್ಲ ಅಧಿಕಾರ ಬಿಟ್ಕೊಡೋ ಅಂಥವ್ರು ಅಲ್ಲ ಅವರು ಅಂತ. ನನಗೆ ಸಿದ್ದರಾಮಯ್ಯನವ್ರ ಗುಣ ಗೊತ್ತಿದೆ, ನಮ್ಮ ಪಕ್ಷದಲ್ಲಿದ್ದಾಗಲೂ ಅವ್ರ ಗುಣ ತಿಳ್ಕೊಂಡಿದ್ದೀನಿ. ಅದರ ಮೂಲಕ ಹೇಳುವುದಾದರೆ ಯಾವ ಬದಲಾವಣೆಯೂ ಆಗುವುದಿಲ್ಲ, ನವೆಂಬರ್ನಲ್ಲಿ ಯಾವ ಕ್ರಾಂತಿನೂ ಆಗೋದಿಲ್ಲ, ವಾಂತಿನೂ ಆಗೋದಿಲ್ಲ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್ ಅವರೇ ಹೇಳಿದ್ಮೇಲೆ ಇನ್ನೇನಿದೆ ಅಂತಾರೆ ಅವರು. ಕೇಳಿಸ್ಕೊಳ್ಳಿ. ಎಕ್ಸ್ಪಾನ್ಷನ್ ವಿಚಾರ, ಲೀಡರ್ಶಿಪ್ ವಿಚಾರ, ಈಗ ನಾನೇನಾದ್ರು ಹೇಳಿದ್ದೀನಾ ಲೀಡರ್ಶಿಪ್ ಅಂತ? ನಾನು ಹೇಳಿದ್ದೀನಾ? ಇಲ್ಲಾಂದರೆ ಸಿ ಎಂ ಹೇಳಿದಾರಾ? ಏನಿಲ್ಲ, ನಾವು ಪಾರ್ಟಿಲಿ ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ವಿ. 5 ವರ್ಷ ಸಿ ಎಂ ಇರಬೇಕು ಅಂದ್ರೆ 5 ವರ್ಷ ಸಿ ಎಂ ಇರ್ತಾರೆ, 10 ವರ್ಷ ಇರಬೇಕು ಅಂದ್ರೆ 10 ವರ್ಷ ಇರ್ತಾರೆ, 15 ವರ್ಷ ಇರಬೇಕು ಅಂದ್ರೆ 15 ವರ್ಷ ಇರ್ತಾರೆ. ನಮ್ಗೆ ಏನೇನು ಕೆಲಸ ಇರೋದು ನಾವು ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ನಾನು ಮಾತ್ರ ಪಾರ್ಟಿ ಶಿಸ್ತಿನ ಸಿಪಾಯಿ. ಐ ಆಮ್ ಟೆಲಿಂಗ್, ನಾನು ಪಾರ್ಟಿ ಲೈನ್ ಬಿಟ್ಟು ಯಾವತ್ತೂ ನಾನು ಹೋಗುದಿಲ್ಲ. ಯಾವ ನವೆಂಬರು ಆಗಲ್ಲ, ಡಿಸೆಂಬರು ಆಗಲ್ಲ, ಜನವರಿ ಆಗಲ್ಲ, ಫೆಬ್ರವರಿ ಆಗಲ್ಲ, ಕ್ರಾಂತಿ ಆಗ್ತದೆ. 2028ಕ್ಕೆ ಕ್ರಾಂತಿ ವಾಪಸ್ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರ್ತದೆ. ಯಾವ ಕ್ರಾಂತಿನೂ ಆಗಲ್ಲ, 25ಕ್ಕೂ ಆಗಲ್ಲ, 26ಕ್ಕೂ ಆಗಲ್ಲ, 28ಕ್ಕೆ ಮಾತ್ರ ಗ್ಯಾರಂಟಿ ಆಯ್ತದೆ. ಕ್ರಾಂತಿ ಅಂದ್ರೆ ವಾಪಸ್ ಈ ರಾಜ್ಯದಲ್ಲಿ ಮತ್ತೆ 2ನೇ ಬಾರಿ ಕಾಂಗ್ರೆಸ್ ಸರ್ಕಾರ ಬರ್ತದೆ. ಬಹಳ ಜನ ಕ್ರಾಂತಿ ಅಂತ ಚರ್ಚೆ ಮಾಡ್ತಾ ಇವ್ರೆ, ಆದ್ರೆ ಕ್ರಾಂತಿನೂ ಆಗಲ್ಲ, ವಾಂತಿನೂ ಆಗಲ್ಲ. ಇಲ್ಲಿ ನನ್ನ ಅಭಿಪ್ರಾಯದಲ್ಲಿ ಏನಾಗಲ್ಲ. ನಾನು ಇಲ್ಲೇ ನಮ್ಮಲ್ಲೇ ಇದ್ದಾರಲ್ವಾ, ಅವ್ರು ಏನು ಅನ್ನೋದು ಪಾಪ ಬೇರೆ ಗೊತ್ತಿಲ್ಲ. ನಮ್ಮಲ್ಲೇ ಇದ್ದಿದ್ರಿಂದ ಅವ್ರ ಏನ್ ಮಾಡ್ಬೋದು ಅನ್ನೋದು ಗೊತ್ತಿದೆ ನಮಗೆ. ಕಾಂಗ್ರೆಸ್ನಲ್ಲೂ ಅಷ್ಟು ಸುಲಭ ಇಲ್ಲ ಅವ್ರನ್ನ ತೆಗಿಲಿಕ್ಕೆ. ಅಯ್ಯೋ, ಬಹಳ ಜನ ಈ ರಾಜ್ಯದಲ್ಲಿ ಇನ್ನು ಮುಂದಿನ 20 ವರ್ಷ ನಾವೇ, ಮುಂದಿನ 10 ವರ್ಷ ನಾವೇ ಮುಖ್ಯಮಂತ್ರಿ, ಇದು ಹೇಳಿ ಏನೇನಾಗವ್ರೆ ನೋಡಿದಿರಿ ನೀವೇ. 28 ಏನೇನಾಗೋದು ನೋಡೋಣ ಬನ್ನಿ. ನಾವು ಹೇಳಿದ್ರಲ್ಲ ಅದನ್ನ, ನಾವು ಹೇಳಿದ್ವಿ ಅದನ್ನ. ಕ್ರಾಂತಿನೂ ಇಲ್ಲ ಎಲ್ಲರೂ ಹೇಳಿದ್ದಾರೆ. ಎಲ್ಲರೂ ಯಾರು ಹೇಳಿದ್ದಾರೆ ನಿಮ್ಮ ಮುಂದೆ? ಎಲ್ಲರೂ ಕ್ರಾಂತಿ ಇಲ್ಲ ಅಂತ ಹೇಳಿದ್ದಾರೆ. ಕ್ರಾಂತಿ ಅಂತ ಯಾರು ಹೇಳೇ ಇಲ್ಲ, ಎಲ್ಲರೂ ಇಲ್ಲ ಅಂತ ಹೇಳಿದ್ದಾರೆ. ಸುರೇಶ್ ಅವರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.